ಒಂದು ದಿನ ದೇವಿ ಲಕ್ಷ್ಮೀ ವ್ರತವನ್ನು ಆಚರಿಸುತ್ತಿದ್ದರು. ಅವರು ಭಗವಾನ್ ಜಗನ್ನಾಥರನ್ನು ಪ್ರಾರ್ಥಿಸಿ ನಗರಕ್ಕೆ ಹೋಗಿ ನಿಮ್ಮ ದರ್ಶನ ಪಡೆಯಲು ಅನುಮತಿ ನೀಡಿ ಎಂದರು. ಭಗವಾನ್ ಜಗನ್ನಾಥರು ಸುಲಭವಾಗಿ ಅನುಮತಿ ನೀಡಿದರು. ಆದರೆ ಈ ಚಿಕ್ಕ ಪ್ರಯಾಣವು ಭವಿಷ್ಯದಲ್ಲಿ ಮಹಾಘಟನೆಗೆ ಕಾರಣವಾಗುತ್ತದೆ ಎಂಬುದು ಅವರಿಗೆ ತಿಳಿದಿರಲಿಲ್ಲ. ದೇವಿ ಲಕ್ಷ್ಮೀ ವೃದ್ಧ ಬ್ರಾಹ್ಮಣ ಸ್ತ್ರೀಯ ರೂಪವನ್ನು ಧರಿಸಿ ನಗರದಲ್ಲಿ ಸಂಚರಿಸಿದರು. ಪ್ರಯಾಣದ ವೇಳೆ ಅವರು ಚಂಡಾಲಾಲ ಸ್ತ್ರೀಯಾದ ಶ್ರೇಯಾಳ ಮನೆಯೊಳಗೆ ಪ್ರವೇಶಿಸಿದರು. ಶ್ರೇಯ ಪ್ರತಿದಿನ ಬೆಳಗ್ಗೆ ಕಮಲ ಹೂಗಳಿಂದ ದೇವಿ ಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜಿಸಿ ಪ್ರಸಾದ ಅರ್ಪಿಸುತ್ತಿದ್ದರು. ಅವಳ ನಿಷ್ಕಪಟ ಭಕ್ತಿಯಿಂದ ಸಂತುಷ್ಟರಾದ ದೇವಿ ಲಕ್ಷ್ಮಿ ಅವಳಿಗೆ ಧನ, ಪುತ್ರ ಮತ್ತು ಸಮೃದ್ಧಿಯ ವರವನ್ನು ನೀಡಿದರು. ಅದೇ ಸಮಯದಲ್ಲಿ ಯೋಗಶಕ್ತಿಯಿಂದ ಧ್ಯಾನದಲ್ಲಿದ್ದ ಬಲರಾಮರಿಗೆ ಲಕ್ಷ್ಮೀದೇವಿ ಚಂಡಾಲಳ ಮನೆಯಲ್ಲಿದ್ದಾಳೆ ಎಂಬುದು ತಿಳಿಯಿತು. ಕೋಪಗೊಂಡ ಬಲರಾಮರು ಭಗವಾನ್ ಜಗನ್ನಾಥರಿಗೆ ಹೇಳಿದರು, ನಿನ್ನ ಪತ್ನಿ ನಮ್ಮ ಗೌರವಕ್ಕೆ ಧಕ್ಕೆ ತಂದಿದ್ದಾಳೆ. ಅಶುದ್ಧಳ ಮನೆಯಲ್ಲಿದ್ದ ನಂತರ ಸ್ನಾನವಿಲ್ಲದೆ ಶ್ರೀಮಂದಿರ ಪ್ರವೇಶಿಸಿದ್ದಾಳೆ. ಅವಳನ್ನು ತಕ್ಷಣ ದೇವಸ್ಥಾನದಿಂದ ಹೊರಹಾಕಬೇಕು. ಭಗವಾನ್ ಜಗನ್ನಾಥರು ತಮ್ಮ ಸಹೋದರನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಇಂದು ವ್ರತದ ದಿನ, ಬಡವರ ದುಃಖವನ್ನು ಸಹಿಸಲಾರದೆ ಲಕ್ಷ್ಮಿ ಅಲ್ಲಿ ಹೋಗಿದ್ದಾಳೆ ಎಂದರು. ಆದರೆ ಬಲರಾಮರು ಒಪ್ಪಲಿಲ್ಲ. ಪತಿ ಧರ್ಮ ಮತ್ತು ಸಹೋದರನ ಆದೇಶದ ನಡುವೆ ಸಿಲುಕಿದ ಜಗನ್ನಾಥರು ದುಃಖದಿಂದಲೇ ಲಕ್ಷ್ಮೀದೇವಿಯನ್ನು ಮಂದಿರದಿಂದ ಹೊರಹೋಗುವಂತೆ ಮಾಡಿದರು. ಇಂದು ನಾನು ಅನಾಥೆಯಂತೆ ಹೊರಟಿದ್ದೇನೆ, ಆದರೆ ನಾನು ನಿಮಗೆ ಶಾಪ ನೀಡುತ್ತೇನೆ. 12 ವರ್ಷಗಳ ಕಾಲ ನೀವು ನಿಮ್ಮ ಸಹೋದರು ಅನ್ನವೂ ನೀರವೂ ಪಡೆಯಲಾರಿರಿ. ಭಿಕ್ಷುಕರಂತೆ ಅಲೆಯಬೇಕಾಗುತ್ತದೆ. ಚಂಡಾಲ ಸ್ತ್ರೀ ನಿಮಗೆ ಅನ್ನ ನೀಡುವ ತನಕ ನಿಮ್ಮ ಹಸಿವು ನೀಗುವುದಿಲ್ಲ. ಅಂದು ಭಗವಾನ್ ಜಗನ್ನಾಥರು ದೇವರಾದರೂ ತಮ್ಮ ಕರ್ಮಫಲದಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ ಎಂಬ ಸತ್ಯವನ್ನು ಅರಿತುಕೊಂಡರು. ದೇವಿ ಲಕ್ಷ್ಮಿ ಸಮುದ್ರ ತೀರದ ಬಳಿ ಒಂದು ಸಣ್ಣ ಗುಡಿಸಲು ಕಟ್ಟಲು ವಿಶ್ವಕರ್ಮರನ್ನು ಕರೆದರು. ಆದರೆ ವಿಶ್ವಕರ್ಮರು ಅವಳ ಮಹಿಮೆಯನ್ನು ಅರಿತು ಭವ್ಯ ಮಹಲನ್ನು ನಿರ್ಮಿಸಿದರು. ಮಹಲಿಗೆ ಪ್ರವೇಶಿಸಿದ ಲಕ್ಷ್ಮೀದೇವಿ 8 ವೇತಾಳರನ್ನು ಕರೆದು ಶ್ರೀಮಂದಿರದ ಅಡಿಗೆ ಮನೆ ಮತ್ತು ಧಾನ್ಯಾಗಾರವನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ ಎಲ್ಲವನ್ನೂ ತನ್ನ ಮಹಲಿಗೆ ತರಲು ಆದೇಶಿಸಿದರು. ನಂತರ ನಿದ್ರಾದೇವಿಯ ಸಹಾಯದಿಂದ ಜಗನ್ನಾಥ ಮತ್ತು ಬಲರಾಮರನ್ನು ಗಾಢ ನಿದ್ರೆಯಲ್ಲಿ ಮುಳುಗಿಸಿದರು. ಮುಂದಿನ ದಿನ ಇಬ್ಬರೂ ಎದ್ದಾಗ ಮಂದಿರ ಸಂಪೂರ್ಣ ಖಾಲಿಯಾಗಿತ್ತು. ಅನ್ನವೂ ಇಲ್ಲ, ನೀರವೂ ಇಲ್ಲ, ಸೇವಕರೂ ಇಲ್ಲ. ಹಸಿವು ಮತ್ತು ದಾಹದಿಂದ ಬಳಲಿದ ಅವರು ಭಿಕ್ಷೆ ಬೇಡುವ ನಿರ್ಧಾರ ಕೈಗೊಂಡರು. ಸರಳ ವಸ್ತ್ರ ಧರಿಸಿ ನಗರದಲ್ಲಿ ಮನೆ ತಟ್ಟಿದರೂ ಯಾರೂ ಅನ್ನ ನೀಡಲಿಲ್ಲ. ಎಲ್ಲೆಡೆ ಅವಮಾನವೇ ಎದುರಾಯಿತು. ಕೊನೆಗೆ ಒಬ್ಬ ಯೋಗಿ ಅವರನ್ನು ಸಮುದ್ರ ತೀರದ ಮಹಲಿಗೆ ಹೋಗುವಂತೆ ಸಲಹೆ ನೀಡಿದನು. ಉರಿಯುವ ಮರಳಿನಲ್ಲಿ ನಡೆಯುತ್ತಾ ಅವರು ಲಕ್ಷ್ಮೀದೇವಿಯ ಮಹಲಿಗೆ ತಲುಪಿದರು. ಆರಂಭದಲ್ಲಿ ದಾಸಿಯರು ಅವರನ್ನು ಹಾಸ್ಯ ಮಾಡಿದರು. ಆದರೆ ಭಗವಾನ್ ಜಗನ್ನಾಥರು ವೇದ ಮಂತ್ರಗಳನ್ನು ಜಪಿಸಿದಾಗ ಆ ದಿವ್ಯ ಧ್ವನಿಯಿಂದ ಲಕ್ಷ್ಮೀದೇವಿಯ ಹೃದಯ ಕರಗಿತು. ಲಕ್ಷ್ಮೀದೇವಿ ದಾಸಿಯ ಮೂಲಕ ಸಂದೇಶ ಕಳುಹಿಸಿದರು, ಇದು ಚಂಡಾಲಳ ಮನೆ. ನೀವು ಬ್ರಾಹ್ಮಣರಾಗಿದ್ದು ಇಲ್ಲಿ ಅನ್ನ ಸ್ವೀಕರಿಸುವಿರಾ? ಇಬ್ಬರೂ ಯೋಚಿಸಿ ಉತ್ತರಿಸಿದರು, ಅನ್ನಕ್ಕೆ ಪಾತ್ರೆ ಮತ್ತು ಸಾಮಗ್ರಿ ನೀಡಿ ನಾವು ತಾವೇ ಅಡುಗೆ ಮಾಡುತ್ತೇವೆ. ಆದರೆ ಅಗ್ನಿದೇವನಿಂದ ಬೆಂಕಿ ಹೊತ್ತದಂತೆ ಮಾಡಿಸಲಾಯಿತು. ಎಷ್ಟೇ ಪ್ರಯತ್ನಿಸಿದರೂ ಬೆಂಕಿ ಹಚ್ಚಲಿಲ್ಲ. ಕೊನೆಗೆ ತಮ್ಮ ಅಹಂಕಾರವನ್ನು ತ್ಯಜಿಸಿ ಚಂಡಾಲಳ ಕೈಯಿಂದಾದರೂ ಅನ್ನ ಸ್ವೀಕರಿಸುತ್ತೇವೆ ಎಂದು ಒಪ್ಪಿದರು. ಆಗ ದೇವಿ ಲಕ್ಷ್ಮೀ ಸ್ವತಃ ಪ್ರೀತಿಯಿಂದ ಭೋಜನ ತಯಾರಿಸಿ ಅವರಿಗೆ ಉಣಿಸಿದರು. ಅನ್ನವನ್ನು ಆಸ್ವಾದಿಸಿದ ಬಲರಾಮರು, ಇದು ಲಕ್ಷ್ಮೀ ಅಡುಗೆ ಮಾಡಿದ ಅನ್ನದ ರುಚಿಯೇ ಎಂದು ಹೇಳಿದರು. ಆಗ ಮಾತ್ರ ಅವರಿಗೆ ಸತ್ಯ ತಿಳಿಯಿತು, ಈ ಮನೆ ಲಕ್ಷ್ಮೀದೇವಿಯದೇ. ಭಗವಾನ್ ಜಗನ್ನಾಥರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯಾಚಿಸಿದರು. ಲಕ್ಷ್ಮೀದೇವಿ ಒಂದು ಷರತ್ತು ವಿಧಿಸಿದರು, ಇನ್ನು ಮುಂದೆ ಜಾತಿ ಭೇದವಿಲ್ಲದೆ ಎಲ್ಲರೂ ಒಟ್ಟಿಗೆ ಅನ್ನ ತಿನ್ನಬೇಕು. ಬ್ರಾಹ್ಮಣರು ಚಂಡಾಲರು ಪರಸ್ಪರ ಕೈಯಿಂದ ಅನ್ನ ಸ್ವೀಕರಿಸಬೇಕು. ಭಗವಾನ್ ಜಗನ್ನಾಥರು ಸಂತೋಷದಿಂದ ಒಪ್ಪಿದರು. ನಂತರ ಲಕ್ಷ್ಮೀದೇವಿಯೊಂದಿಗೆ ಜಗನ್ನಾಥ ಮತ್ತು ಬಲರಾಮರು ಶ್ರೀಮಂದಿರಕ್ಕೆ ಮರಳಿದರು.